ಹೇಳ್ರಪ್ಪ ನೀವೆಲ್ಲ. ಏನೋ ಹುಡುಗರುಗಳು ಗೊತ್ತಿಲ್ಲ, ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್ ಯಾಕೆ ಕೊಟ್ಟಿದ್ದು? ಇಂದಿರಾ ಗಾಂಧಿ ಅವರು ಕೊಟ್ಟು. ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ ಯಾರು? ನಿಮ್ಮ ಮನೆ ಬಾಗಿಲಿಗೆ ಬ್ಯಾಂಕ್ ಬರೋದಕ್ಕೆ ಮಾಡಿದ್ ಯಾರು? ಶ್ರೀ ಶಕ್ತಿ ಯೋಜನೆ ತಂದಿದ್ ಯಾರು? ಇವೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾವೆಲ್ಲ ಮಾಡ್ಕೊಂಡು ನಾವು ಬಂದಿದ್ದೇವೆ. ಹಂಗೆ ಈ ದೇಶದ ಇವತ್ತು ಏನು ನಿಮ್ ಕಡೆ ನರೇಗಾ ಉಪಯೋಗಿಸುದಿಲ್ಲ. ನನ್ನ ಕ್ಷೇತ್ರದಲ್ಲಿ ಬರೀ ನರೇಗಾ ಒಂದೊಂದು ವರ್ಷಕ್ಕೆ 200-300 ಕೋಟಿ ರೂಪಾಯಿ ಹಣನ ಖರ್ಚು ಮಾಡಿದ್ದೇವೆ. ಇಡೀ ದೇಶದಲ್ಲೇ ಮೊದಲನೇ ತಾಲೂಕು ಅಂತ ನಮ್ಗೆ ಸರ್ಟಿಫಿಕೇಟ್ ಕೊಟ್ಟವ್ರೆ, ಮಾಡಿದ್ದಾರೆ. ಈಗ ನಮ್ಮ ದದ್ದಲ್ ಹೇಳ್ತಾರೆ ನಿಮ್ಮಲ್ಲೂ ಕೂಡ ನರೇಗಾ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತೇಳಿ. ಹಂಗೆ ಇವತ್ತು ಯಾಕಂದ್ರು ಆಹಾರ ಭದ್ರತೆ ಕಾಯ್ದೆ ಜೊತೆಗೆ ಉದ್ಯೋಗ ಖಾತ್ರಿ ಯೋಜನೆ, ನರೇಗಾ ಯೋಜನೆಯಲ್ಲಿ ಇಂಥದ್ದು ಯಾವ್ದಾದ್ರು ಒಂದು ಕೆಲಸ ಬಿಜೆಪಿಯವರು ನಿಮ್ಮ ಮುಂದೆ ಮತದಾರಕ್ಕೆ ಬಂದು ವೋಟ್ ಕೇಳೋದಾದ್ರೆ ನಾವು ಏನ್ ತೀರ್ಮಾನಕ್ಕೆ ಬೇಕಾದ್ರೂ ಬನ್ನಿ ಅಂತ ನಾವು ಹೇಳ್ತೀವಿ. ಇವತ್ತು ಬಡವರ ಬಗ್ಗೆ ಏನಾದ್ರು ಸಹಾಯ ಇತ್ತು ಅಂದ್ರೆ ಕಾಂಗ್ರೆಸ್ ಮಾತ್ರ ಸಾಧ್ಯ. ಇವತ್ತು ತಮಗೆ ನಾನು ಹೇಳೋದಿಷ್ಟೇ, ನೀವೆಲ್ಲ ಕಾರ್ಯಕರ್ತರಿದ್ದೀರಿ, ನಿಮ್ಮಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಇರಬಾರ್ದು. ಏನೇ ಸಮಸ್ಯೆ ಇದ್ರೆ ನಾವು ಬಗೆಹರಿಸ್ತೀವಿ. ಇವತ್ತು ನಾನು ಡೆಪ್ಯೂಟಿ ಸಿಎಂ ಆಗಿದ್ದೀನಿ, ಬೋಸರಾಜ್ ಮಂತ್ರಿ ಇದ್ದಾರೆ, ದದ್ದಲ್ ಚೇರ್ಮನ್ ಇದ್ದಾರೆ, ಬೇರೆಯವರೆಲ್ಲ MLCಗಳಾಗಿದ್ದಾರೆ. ಯಾಕೆ ಬಂತು? ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ. ನಿಮ್ಮಲ್ಲಿ ಎಷ್ಟೋ ಜನ ಇದನ್ನ ಡೈರೆಕ್ಟರ್ಗಳು ಮಾಡಿದ್ದೀವಿ, ಮುಂದಕ್ಕೂ ಮಾಡ್ತೀವಿ. ಗ್ಯಾರಂಟಿ ಸಮಿತಿ ಮಾಡಿದ್ದೀವಿ, ಸ್ಕೂಲ್ ಕಮಿಟಿ ಮಾಡಿದ್ದೀವಿ, ಹಾಸ್ಪಿಟಲ್ ಕಮಿಟಿ ಮಾಡಿದ್ದೀವಿ. ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೆ. ಅದೇ ಬಿಜೆಪಿ ಅವರ ಪರಿಸ್ಥಿತಿ ಏನಾಗಿದೆ? ಮನೇಲಿ ಕೂತ್ಕೊಂಡು ಲೆಕ್ಕ ಹಾಕೊಂಡು ಕೂತವ್ರೆ, ನೋಡ್ಕೊಂಡು ಬೀಳ್ತದೆ 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 ಅಂತ ಕಾಯ್ಕೊಂಡು ಕೂತವ್ರೆ. 2028ಕ್ಕೆ ಮತ್ತೆ ಏನು ಈ ಕಾಂಗ್ರೆಸ್ ಇದೆಯಲ್ಲ, ಈ ರಾಷ್ಟ್ರದ ಜಗದ ಬಣ್ಣ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟದ್ದು, ಈ ದೇಶಕ್ಕೆ ಸಂವಿಧಾನ ತಂದುಕೊಟ್ಟದ್ದು, ಈ ದೇಶಕ್ಕೆ ರಾಷ್ಟ್ರದಲ್ಲಿ ತಂದುಕೊಟ್ಟದ್ದು ನಿಮ್ಮ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಬಡವರು ಜನ ನಿಂತಿದ್ದೇವೆ, ಅದಕ್ಕೆ ತಾವೆಲ್ಲ ಸಿದ್ಧತೆಯನ್ನು ತಾವು ಮಾಡ್ಕೊಂಡು ಇರಬೇಕು ಅಂತ ಹೇಳಿ